ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಹೀಗಾಗಿ ಇಡೀ ದೇಶದ ಚಿತ್ತ ಮೋದಿ ಲೆಕ್ಕದತ್ತ ನೆಟ್ಟಿರುವಂಥದ್ದು. ಮೋದಿಯ 3ನೇ ಅವಧಿಯ 2ನೇ ಬಜೆಟ್ ಇದಾಗಿದೆ. ಇನ್ನೇನು ಕೆಲವೇ ಗಂಟೆ ಅಲ್ಲ, ಈಗಾಗಲೇ 10 ಗಂಟೆ ಆಗೋಯ್ತು. 11 ಗಂಟೆಗೆ ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ. ಸತತ 8ನೇ ಬಾರಿಗೆ ನಿರ್ಮಲಾ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ರಾಷ್ಟ್ರಪತಿರನ್ನ ಭೇಟಿಯಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ನಿರ್ಗಮಿಸಿದ್ದಾರೆ ಈಗಾಗಲೇ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಹಣಕಾಸು ಇಲಾಖೆಯ ಭವನಕ್ಕೆ ಬಂದಿದ್ದಾರೆ ವಿತ್ತ ಸಚಿವೆ. ಕೇಂದ್ರ ಬಜೆಟ್ ಮೇಲೆ ಭಾರೀ ನಿರೀಕ್ಷೆ ಇರುವಂಥದ್ದು. ಅದರಲ್ಲೂ ಮಧ್ಯಮ ವರ್ಗದವರಿಗೆ ಭಾರೀ ನಿರೀಕ್ಷೆ ಇರುವಂಥದ್ದು. ಮೋದಿ ಸರ್ಕಾರ 3.0 ಮೊದಲ ಪೂರ್ಣ ಬಜೆಟ್ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಡನೆ ಆಗಲಿದೆ. ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಅದರಲ್ಲೂ ರಾಜ್ಯದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೇವೆ ಅಂತಲೇ ಹೇಳಬಹುದು. ಸೊ ಯಾರಿಗೆ ಕಹಿ, ಯಾರಿಗೆ ಸಿಹಿ, ನಿರೀಕ್ಷೆಗಳೆಲ್ಲವೂ ಕೂಡ ಫಲಿಸುತ್ತಾ ಇಲ್ವಾ? ಜನಸಾಮಾನ್ಯರಿರಬಹುದು, ವೇತನದಾರರಿರಬಹುದು, ಸ್ತ್ರೀ ಸಮುದಾಯ, ಹಾಗೆ ದೇಶದ ಮಧ್ಯಮ ವರ್ಗ ಉಸಿರು ಬಿಗಿ ಹಿಡಿದು ಕಾಯ್ತಾ ಇರುವಂತಹ ಬಜೆಟ್ ಅಂತಲೇ ಹೇಳಬಹುದು. ಈ ಒಂದು ಬಜೆಟ್ಗೆ ಈಗ ಕೌಂಟ್ಡೌನ್ ಶುರುವಾಗಿದೆ. ಮೋದಿ ಸರ್ಕಾರದ 3ನೇ ಅವಧಿಯ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ಗೆ ಈಗ ಕ್ಷಣಗಣನೆ ಶುರುವಾಗಿರುವಂಥದ್ದು. ಬಡ ಮತ್ತು ಮಧ್ಯಮ ವರ್ಗ ರೈತರು, ವ್ಯಾಪಾರಿಗಳಿಗೆ, ವೇತನದಾರರಿಗೆ ಮೋದಿ ಭರ್ಜರಿ ಗಿಫ್ಟ್ ಕೊಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇರುವಂಥದ್ದು. ಇದರ ಜೊತೆಗೆ ಆದಾಯ ತೆರಿಗೆಯ ಹೊರೆ ಇಳಿಸುವ ನಿರೀಕ್ಷೆ ಕೂಡ ಇದೆ. ಮಹಿಳೆ, ಮಧ್ಯಮ ವರ್ಗಕ್ಕೆ ಹಾಗಿದ್ರೆ ಕಾದಿದೆಯಾ ಬಂಪರ್ ಅನ್ನೋ ಪ್ರಶ್ನೆ. ಆರ್ಥಿಕತೆಗೆ ವೇಗ ನೀಡಬೇಕಾಗಿರುವ ಸವಾಲು ಕೂಡ ಕೇಂದ್ರದ ಮುಂದಿರುವಂಥದ್ದು. ಆದಾಯ ತೆರಿಗೆಯ ಹೊರೆ ಇಳಿಸುವ ನಿರೀಕ್ಷೆ ಈ ಬಾರಿಯ ಬಜೆಟ್ ಮೇಲಿದೆ. ಹಾಗೆ ಗೃಹ ಸಾಲ ತೆರಿಗೆ ವಿನಾಯಿತಿ ಏರಿಕೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಕೃಷಿ ಸಮ್ಮಾನ್ ಮೊತ್ತ ಹೆಚ್ಚಳ ಮಾಡುವ ನಿರೀಕ್ಷೆ ಕೂಡ ಇರುವಂಥದ್ದು. ನಿರೀಕ್ಷೆಗಳಿಗೆ ಏನು ಕೊರತೆ ಇಲ್ಲ ಅಂತಲೇ ಹೇಳಬಹುದು. ಸಾಕಷ್ಟು ದುಪ್ಪಟ್ಟಾಗಿವೆ ಅಂತಲೇ ಹೇಳಬಹುದು. ಕಾದು ನೋಡಬೇಕು. ಭರ್ಜರಿ ಗಿಫ್ಟ್ ಮೋದಿ ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದರ ಕುರಿತಾಗಿ ಐತಿಹಾಸಿಕ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಹೀಗಾಗಿ ಜನಸಾಮಾನ್ಯರಿಗೆ ಈ ಬಜೆಟ್ನಲ್ಲಿ ಬಂಪರ್ ಆಫರ್ ಸಿಗುತ್ತಾ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಇನ್ನು ಮತ್ತೊಂದು ಕಡೆ ಯುವ ಜನತೆಗೆ ಬಜೆಟ್ನಲ್ಲಿ ಭಾರೀ ಕೊಡುಗೆ ನೀಡುತ್ತಾ ಕೇಂದ್ರ. ಹಣದುಬ್ಬರ ನಿಯಂತ್ರಣ ಮತ್ತು ಉದ್ಯೋಗ ಸೃಷ್ಟಿ, ಆದಾಯ ಸೃಷ್ಟಿಗೆ ಹೆಚ್ಚಿನ ಪ್ರಾಧಾನ್ಯತೆ ನಿರೀಕ್ಷೆ, ತೆರಿಗೆ ಭಾರ ಇಳಿಸುವ, ಆರ್ಥಿಕತೆಗೆ ವೇಗ ನೀಡುವ ಸವಾಲು, ಇನ್ನು ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುವ ನಿರೀಕ್ಷೆ ಕೂಡ ಇರುವಂಥದ್ದು. ಯುವ ಜನ ಕೇಂದ್ರಿತ ಹಲವು ಯೋಜನೆ ಘೋಷಣೆಯಾಗಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಮೂಡಿ ಬರ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಾದರೂ ತೆರಿಗೆಯ ಭಾರವನ್ನು ಇಳಿಸುತ್ತಾ ನೋಡಿ. ತೆರಿಗೆ ಇಳಿಸಿದ್ರೆ ವ್ಯಾಪಾರ ವಹಿವಾಟು ಕೊಂಡುಕೊಳ್ಳೋದು ಅದೆಲ್ಲ ಕೂಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಆರ್ಥಿಕತೆಯ ವೇಗ ಕೂಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ಜನಸಾಮಾನ್ಯರಲ್ಲೂ ಕೂಡ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಹಾಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು. ನಿರೀಕ್ಷೆಗೆ ತಕ್ಕನಾಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಲಿದ್ದಾರಾ? ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.